ಅಲ್ಲ ನಿಮ್ಮ ಸುಪರ್ದಿ ಕೊಟ್ಟಿದ್ದಾರಲ್ಲ, ನಿಮ್ಮ ಸುಪರ್ದಿ ಬಂದಿದೆ ಅದು ಪಂಚಾಯತಿ ಹೆಚ್ಚಿನ ಆಯ್ತು ಇಲ್ಲಿ ಲಾಸ್ಟ್ ಟೈಮ್ ಜೆಸಿ ಬಂದಿದ್ದಲ್ಲ ಅವತ್ತೆ ಅಲ್ಲ ಅಧಿಕೃತವಾಗಿ ಪಂಚಾಯತಿ ಬಿಟ್ಕೊಟ್ಟಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ. ಏನ್ ಮಾಡ್ತಾ ಇದ್ದಾರೆ ಏನಾದ್ರು ಪಂಚಾಯತ್ ಅಲ್ಲ 2 ಎಕರೆ ಇದೆಯಾ? ಅದು ಕರೆಕ್ಟ್ ಆಗಿ 2 ಎಕರೆ ಇದೆಯಾ? ಅದು ಪೇಪರ್ ಅಲ್ಲಿ ಇದೆಯಾ? ಅಲ್ಲ ರೂಮರ್ಸ್ ಬರ್ತಾ ಇದೆ ಅದೇನೋ ಜಾಗ ಅದೆಲ್ಲ ಹೆಚ್ಚು ಬೇರೆ ಇದೆ, ಜಾಗ ಬೇರೆ ಕಡೆ ಕೊಡ್ತಾ ಇದ್ದಾರೆ ಅಂತ ಅದ್ಗೊತ್ತಾಗಿದೆ. ನಾನು ಅದೇ ಜಾಗ ಅಂತ ಅದ್ಗೊತ್ತಾಗಿದೆ. ಅಲ್ಲ ನೆಕ್ಸ್ಟ್ ಮನೆ ಯಾರೋ ಬಂದ್ಬಿಟ್ಟು ಅವ್ರ ಕಡೆ ಅವರು ಇದೆಲ್ಲ ಬೇರೆ ಸ್ಕೆಚ್ ಏನೋ ಸಿಕ್ಕಿದೆ ನಿಮ್ಗೆ ಏನ್ ಕೊಡ್ತಾರೆ ಅದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದಿದೆಯಾ? ಅವಾಗ ಅಫಿಷಿಯಲ್ ಡಾಕ್ಯುಮೆಂಟ್ ಎಲ್ಲ ಬಂದಿದೆ ನಿಮಗೆ ಮಾಡಿದ್ದಾರೆ. ಜಾಗ ಅದೇ ಅಂತ ಗುರುತಿಸಿದ್ದಾರೆ. ಅದನ್ನ ಚೇಂಜಸ್ ಏನ್ ಮಾಡೋದಿಲ್ಲ. ಅಲ್ಲ ಗೊತ್ತಿಲ್ಲ ಮೇಡಮ್, ನೀವು ಅವತ್ತು ಖುದ್ದು ನೀವು ಅಲ್ಲಿದ್ರಿ ಇರೋ ಲೆಕ್ಕ ತಹಶೀಲ್ದಾರ್ ಅವತ್ತು ಬರ್ಬೇಕಾಯ್ತು. ಅವರು ನಿಮ್ಮ ಸುಪರ್ದಿ ಕೊಡುವಾಗ ತಹಶೀಲ್ದಾರ್ ಬರ್ಬೇಕಾಯ್ತು. ತಹಶೀಲ್ದಾರ್ ಬಂದಿಲ್ಲ. ಇರ್ಲಿ ಏನಾಗೋದಿಲ್ಲ. ತಹಶೀಲ್ದಾರ್ ಬಂದಿಲ್ಲ, ನೀವೇ ನಿಂತ್ಕೊಂಡಿದ್ರಿ. ನಿಮ್ಮ ಆರ್ಐ ಬಂದಿಲ್ಲಲ್ಲ, ಆರ್ಐ ಅವರು ಬಂದಿಲ್ಲ. ಆರ್ಐ ಬಂದಿಲ್ಲ. ಹೌದು, ನಾನು ನೋಡ್ದಂಗೆ ವಿಡಿಯೋದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರ? ಮಳೆಗಾಲದಲ್ಲಿ ಏನಾದ್ರು ಮಾಡ್ತೀರಾ? ನೆಕ್ಸ್ಟ್ ಆದ್ರೂ ಡೆತ್ ಆದ್ರೆ ಅಲ್ಲಿ ಹೋಗಿ ಡೈರೆಕ್ಟ್ ಗ್ರಾಮಸ್ಥರು ಹೋಗಿ ಅಲ್ಲಿ ಮಾಡ್ಕೊಬಹುದು. ಅಲ್ಲ ಯಾರೋ ಏನ್ ತೊಂದರೆ ಏನ್ ಮಾಡೋದು ತಕರಾರು ಮಾಡೋದೇನಿಲ್ವಲ್ಲ. ಅಲ್ಲ ಇವಾಗ ಮನೆ ಯಾರೋ ಬಂದಿದ್ರಂತಲ್ಲ ಮೇಡಮ್, ಯಾರೋ ಲಾಯರ್ ಅಂತ ಹೇಳ್ಬಿಟ್ಟು ಅದು ಬೇರೆ ಕಡೆ ಇದೆ ಜಾಗ. ನೀವು ಧೈರ್ಯವಾಗಿರ್ಬೇಕು ಮೇಡಮ್. ನಿಮ್ಮ ಪರವಾಗಿ ನಾವ್ ಇರ್ತೀವಿ. ನೀವು ಯಾರಿಗೆ ಸರ್ಕಾರದ ಜಾಗ ಯಾವನೇ ಬಂದು ಅಲ್ಲ ಸರ್ಕಾರದ ಜಾಗ ಮೇಡಮ್ ಯಾವನೇ ಬಂದು ನಂದು ಅನ್ನೋದಕ್ಕಿಲ್ಲ. ಅದಕ್ಕೆ ಓನರ್ ಸದ್ಯಕ್ಕೆ ಅಲ್ಲ ನಿಮ್ಗೆ ಯಾವ್ದು ಬಿಟ್ಕೊಟ್ಟಿಲ್ಲ. ನಿಮ್ಗೆ ಏನಾದ್ರು ಆತರ ಬೆಜೆಟಿಗೆ ಹಾಕಿದ್ರೆ ನಾವು ನಿಮ್ ಪರವಾಗಿ ಯಾರೇ ಒಳ್ಳೆ ಕೆಲಸ ಮಾಡಿ ಸರ್ಕಾರಿ ಅಧಿಕಾರಿಗಳು ಭಯ ಪಡ್ಬೇಕು. ಯಾರು ವ್ಯಾಪಾರ ಇರುತ್ತೋ ಇಲಾಖೆ ಪರವಾಗಿ ಇರುತ್ತೆ. ಪರವಾಗಿ ನಿಂತ್ಕೊಂಡು ನೀವು ಇಲ್ಲ ಬಿಡಿ ಅಲಿಗೇಷನ್ ಅಲ್ಲ. ಒಳ್ಳೆ ಕೆಲಸ ಮಾಡೋದು ಅಧಿಕಾರಿಗಳನ್ನ ಅಪ್ರಿಶಿಯೇಟ್ ಮಾಡೋದು ಒಳ್ಳೇದೇ. ಅಲ್ಲಿ ತಗೊಂಡಾಗ ಬೇರೆ ಮಾಡೋದಿಲ್ಲ. ಮೇಡಮ್ ನಾವೇನಾದ್ರೂ ನಾವ್ ಇರಿಗೇಷನ್ ಮಾಡ್ಬೇಕಾದ್ರೆ ತಪ್ಪು ತಪ್ಪು ಮಾಡಿದ್ರೆ ನಾವು ಭಯ ಪಡ್ತಿಲ್ಲ. ಯಾಕೆ ಭಯ ಪಡ್ತಾರೆ? ನೀವು ಮಾಡೋಂಥ ಕೆಲಸ ಕರೆಕ್ಟ್ ಆಗೇ ಇದೆ ಮೇಡಮ್. ನೀವು ಹೆಣ್ಮಕ್ಳು ಆಗಿರ್ಬೋದು, ಸರ್ಕಾರಿ ಅಧಿಕಾರಿ ನೀವು ಯಾವ ತರ ಇರಬೇಕು ನೀವು ಆ ತರ ಇದ್ದೀರಾ. ಕೆಲವು ಜನ ಎಷ್ಟು ಅಯೋಗ್ಯ ಇರ್ತಾರೆ, ಅನ್ಫಿಟ್ ಇರ್ತಾರೆ, ಆ ಸೀಟಿಗೆ ಅನ್ಫಿಟ್ ಇರ್ತಾರೆ. ಅಂತ ಜನ ಮುಂದೆ ನೀವು ಧೈರ್ಯವಾಗಿ ನಿಲ್ಲಿ ಅಂತ ಹೇಳ್ತಾರೆ. ಅದಷ್ಟೇ. ಧೈರ್ಯವಾಗಿ ಯಾರೇ ಬಂದು ನಿಮ್ಮ ಮೇಲೆ ಅಲಿಗೇಷನ್ ಮಾಡಲಿಲ್ಲ, ಧಮಕಿ ಹಾಕಿದ್ರೆ ನೀವು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ಅವ್ರ ಮೇಲೆ ತಗೊಳ್ಳಿ ಮೇಡಮ್, ತಗೊಳ್ಳಿ. ನಾವು ಇರ್ತೀವಿ ನಿಮ್ಮ ಪರವಾಗಿ. ಅದೇನು ಇದಾಗಿದ್ದು ನಿಮ್ ಸುಪರ್ದಿಗೆ ಬಂದಿದೆ. ಇವಾಗ ನಿಮ್ದೇ ಲ್ಯಾಂಡ್ ಅವರು ಒಂದು ಚಿಕ್ಕ ಪಂಚಾಯತಿಗೆ ಇರುತ್ತೆ. ಯಾವನೇ ಬರಲಿ ಅದು ಸರ್ಕಾರದ ಜಾಗ, ಅದು ಸರ್ಕಾರದ ಮಸಾಣ ಜಾಗ. ಅದು ಧೈರ್ಯವಾಗಿ ಕೆಲಸ ಮಾಡಿ ನಾವಿರ್ತೀವಿ ನಿಮ್ಮ ಪರವಾಗಿ ಅಂತ ಹೇಳೋದು ವಿಷಯ. ಏನು ಆಗೋದಿಲ್ಲ, ತಲೆ ಕೆಡಿಸ್ಕೊಬೇಡಿ. ಒಳ್ಳೆ ಕೆಲಸ ಮಾಡಿದಾಗ ಅಲ್ಲ ಮೇಡಮ್. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾರು ಸಬ್ ರಿಜಿಸ್ಟರ್ ಆಫೀಸರ್ ನಾರಾಯಣಪ್ಪ ಅಂತಿದ್ದಾರೆ. ಲಂಚ ತಗೊಳೋದಿಲ್ಲ, ಲಂಚ ಕೊಡ್ಬೇಡಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ನಾವು ಅಲ್ಲೋಗಿ ಸನ್ಮಾನ ಮಾಡಿದೀವಿ ಅವ್ರಿಗೆ. ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಅಂತ. ಯಾರು ಲಂಚ ತಗೊಂಡಿದ ಅವ್ರಿಗೂ ಅವಮಾನ ಮಾಡ್ಕೊಂಡಿದ್ದೀವಿ, ಸನ್ಮಾನ ತರ ಅವಮಾನ ಮಾಡ್ಕೊಂಡಿದೀವಿ ನಾವು. ಅದು ಮಾಡ್ತೀವಿ, ಇದು ಮಾಡ್ತೀವಿ.
ಯಾವ್ದಾರ ಇದು ಮಾಡ್ಕೊಂಬಿಡಿ. ಸರ್ಕಾರಿ ಸಾರ್ವಜನಿಕ ಇದು ಇದೀರಾ ನೀವು, ನಾವು ಬಂದು ನಿಮ್ಮ ಮನೆಗೆ ಬಂದು ವಿಡಿಯೋ ಮಾಡ್ತಾ ಇಲ್ಲ, ನಿಮ್ಮ ಪರ್ಸನಲ್ ಇದು ನಾವು ಗೆದಕ್ತಾ ಇಲ್ಲ. ಪಂಚಾಯತಿ ಇದು ಬಂದು ಸಾರ್ವಜನಿಕರ ಆಸ್ತಿ ಇದು. ನೀವು ಸಾರ್ವಜನಿಕರಿಗೆ ಕೆಲಸ ಮಾಡಕ್ ಬಂದಿರ ಅಂತ ಅದೇ ತರನೇ ಇದೆ. ಅಷ್ಟೇ, ಹಂಗೆ ಇದೆ. ಸರಿ, ಅದನ್ನ ಕೇಳ್ಕೊಂಡು ಹೋಗೋದು ಬಂದಿದ್ದೆ.